ಇನ್ನು ಕಾಂಗ್ರೆಸ್ ಪಾಳದಲ್ಲಿ ಏನಾಗ್ತಾ ಇದೆ ಅಂತ ನೋಡ್ತಾ ಹೋದ್ರೆ ಬ್ರೇಕ್ಫಾಸ್ಟ್ ಆಯ್ತು, ಲಂಚ್ ಆಯ್ತು, ಈಗ ಮತ್ತೆ ಸಭೆ. ಸಂಪುಟ ಸಭೆ ಬಳಿಕ ಸಚಿವರ ಜೊತೆ ಸಿಎಂ ಪ್ರತ್ಯೇಕ ಮೀಟಿಂಗ್. ಸಂಜೆ 4 ಗಂಟೆಗೆ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಸಭೆಯನ್ನ ನಡೆಸಲಿದ್ದಾರೆ. ಸಭೆ ಮೇಲೆ ಸಭೆ ನಡೀತಾ ಇದೆ. ಪಟ್ಟದ ಪಗಡಿಯಾಟ ಎಲ್ಲಿವರೆಗೆ ಬಂತು ಅಂತ ನೋಡ್ತಾ ಹೋದ್ರೆ ಅಧಿವೇಶನದ ಚರ್ಚೆ ನಡುವೆ ಈ ಪಟ್ಟದ ಮಾತುಕತೆ ಮುಂದುವರಿಯುವ ಲಕ್ಷಣಗಳೇ ಕಂಡು ಬರ್ತಾ ಇದೆ. ಈವರೆಗೂ ಸಿಎಂ ಡಿಸಿಎಂ ಒಬ್ಬೊಬ್ಬರ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ದಾಯ್ತು. ನಂತರ ನಿನ್ನೆ ಮಂಗಳೂರಿನಲ್ಲಿ ಕೆಸಿ ವೇಣುಗೋಪಾಲ್ ಅವರ ಜೊತೆ ಲಂಚ್ ಸಭೆ ನಡೆಸಿದ್ದಾಯ್ತು. ಸಭೆಗಳು ಮುಕ್ತಾಯ ಆಗೋ ಲಕ್ಷಣಗಳೇನು ಕಂಡು ಬರ್ತಾ ಇಲ್ಲ. ಸಂಜೆ 4 ಗಂಟೆಗೆ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಲಿದ್ದಾರೆ. ಸಂಪುಟ ಸಭೆ ಬಳಿಕ ಸಚಿವರ ಜೊತೆಗೆ ನಡೆಯಲಿರುವಂತಹ ಪ್ರತ್ಯೇಕ ಮೀಟಿಂಗ್ ಇದು. ಬೆಳಗಾವಿ ಅಧಿವೇಶನದ ಸಿದ್ಧತೆಗೆ ಸಚಿವರ ಜೊತೆ ಸಿಎಂ ಸಭೆ. ವಿಪಕ್ಷಗಳನ್ನ ಸಮರ್ಥವಾಗಿ ಎದುರಿಸೋದಕ್ಕೆ ಕಾರ್ಯತಂತ್ರ ರೂಪಿಸೋದಕ್ಕೆ ಈ ಸಭೆ. ಅಧಿಕಾರ ಹಂಚಿಕೆ, ಕಿತ್ತಾಟ ಹೀಗೆ ಮತ್ತಿತರ ವಿಷಯವನ್ನ ಪ್ರಸ್ತಾಪ ಮಾಡೋದಕ್ಕೆ, ಜೊತೆಗೆ ಅವಿಶ್ವಾಸ ಮಂಡನೆಗೆ ಸಿದ್ಧತೆಯನ್ನು ಮಾಡಿಕೊಂಡಿವೆ ವಿಪಕ್ಷಗಳು. ಈ ಹಿನ್ನೆಲೆಯಲ್ಲಿ ವಿಪಕ್ಷಗಳನ್ನ ಎದುರಿಸೋದಕ್ಕೆ, ವಿಪಕ್ಷಗಳ ಅಸ್ತ್ರಕ್ಕೆ ಪ್ರತ್ಯಾಸ್ತ್ರವನ್ನ ಪ್ರಯೋಗಿಸೋದಕ್ಕೆ ಈ ಸಭೆಯಲ್ಲಿ ಸಮಾಲೋಚನೆ ನಡೆಯಲಿದೆ. ಯಾವ ರೀತಿ ತಿರುಗೇಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ಸಭೆಯಲ್ಲಿ ಚಿಂತನೆ. ಇಲಾಖಾವಾರು ಕೇಳುವಂತಹ ಪ್ರಶ್ನೆಗಳಿಗೂ ಕೂಡ ವಿಪಕ್ಷಗಳ ಪ್ರಶ್ನೆಗಳಿಗೆ ಎದುರಿಸೋದಕ್ಕೆ ಸಭೆಯನ್ನು ನಡೆಸಲಾಗ್ತಾ ಇದೆ. ಅದಕ್ಕೆ ಸಿದ್ಧತೆಯಾಗಿ ಈ ಸಭೆಯಲ್ಲಿ ಚರ್ಚೆಯಾಗತ್ತೆ. ಹೇಗೆ ವಿಪಕ್ಷಗಳನ್ನು ಸಮರ್ಥವಾಗಿ ಎದುರಿಸಬೇಕು, ಯಾಕಂದ್ರೆ ಕಳೆದ ಹಲವು ದಿನಗಳಿಂದ ನಡೀತಾ ಇರುವಂತಹ ಬೆಳವಣಿಗೆ ಏನಿದೆ ಇದು ವಿಪಕ್ಷಗಳಿಗೆ ಬಹುದೊಡ್ಡ ಆಹಾರ ಆಗಿದೆ. ಹೇಗೋ ಎಲ್ಲವೂ ಸರಿ ಹೋಯ್ತು, ಗೊಂದಲಗಳೇನಿಲ್ಲ ಅನ್ನುವಂತಹದ್ದನ್ನ ನಿರೂಪಿಸೋ ಪ್ರಯತ್ನ ನಡೆದಿದ್ರೂ ಕೂಡ ವಿಪಕ್ಷಗಳು ಅದನ್ನೇ ಅಸ್ತ್ರವಾಗಿ ಪ್ರಯೋಗಿಸೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಾಗಿ ಅದನ್ನು ಸಮರ್ಥವಾಗಿ ಎದುರಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಸಭೆ ನಡೆಸಲಿದ್ದಾರೆ ಸಿಎಂ. ಸಚಿವರುಗಳು ಆಗಮಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಈಶ್ವರ್ ಖಂಡ್ರೆ, ಚಲುವರಾಯಸ್ವಾಮಿ ಭೇಟಿ ಕೊಟ್ಟರು. ಸಿಎಂ ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆ. ಮೀಟಿಂಗ್ ಜೋರಾಗಿದೆ. ಸಚಿವರುಗಳ ಜೊತೆ ಸಿಎಂ ಸಭೆ. ಈಶ್ವರ್ ಖಂಡ್ರೆ, ಚಲುವರಾಯಸ್ವಾಮಿ ಭೇಟಿ ಕೊಟ್ಟಿದ್ದಾರೆ. ಸಿಎಂ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ನಡೆಯಲಿರುವಂತಹ ಅಧಿವೇಶನದಲ್ಲಿ ಸರ್ಕಾರ ಈಗ ವಿಪಕ್ಷಗಳ ಅಸ್ತ್ರಕ್ಕೆ ಪ್ರತ್ಯಾಸ್ತ್ರವನ್ನು ಪ್ರಯೋಗಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಸಮಾಲೋಚನೆಗೆ ಮುಂದಾಗಿದೆ. ಒಂದು ಕಡೆ ಪಕ್ಷದಲ್ಲೇ ಆದಂತಹ ಕ್ರಾಂತಿ, ಅದನ್ನೇನೋ ಶಾಂತಿಗೊಳಿಸುವಂತಹ ಪ್ರಯತ್ನ ಆಗಿದೆ ನಿಜ. ಆದರೆ ಸದನದಲ್ಲಿ ಅದೇ ದೊಡ್ಡ ಕೋಲಾಹಲ ಎಬ್ಬಿಸೋ ಎಲ್ಲ ನಿರೀಕ್ಷೆ ಇದೆ. ವಿಪಕ್ಷಗಳು ಕೂಡ ಸಿದ್ಧ ಆಗಿವೆ. ಅದಕ್ಕೆ ಪ್ರತಿಯಾಗಿ ಪ್ರತ್ಯಾಸ್ತ್ರ ಪ್ರಯೋಗಿಸೋದು ಹೇಗೆ, ಆ ಬಗ್ಗೆ ಚಿಂತನೆ ನಡೆಸೋದಕ್ಕೆ ಸಿಎಂ ಸಚಿವರುಗಳೊಂದಿಗೆ ಸಭೆಯನ್ನು ನಡೆಸ್ತಾ ಇದ್ದಾರೆ. ಸಿಎಂ ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆ. ಈ ಭೇಟಿ ಕುರಿತಂತೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಕ್ರಾಂತಿಯನ್ನ ಶಾಂತಿಗೊಳಿಸುವಂತಹ ಒಂದು ಪ್ರಯತ್ನವನ್ನೇನೋ ಸಿಎಂ ಡಿಸಿಎಂ ನಡೆಸಿದ್ರೂ ಕೂಡ ನಿನ್ನೆ ನಡೆದಂತಹ ಬೆಳವಣಿಗೆಯನ್ನ ಗಮನಿಸ್ತಾ ಹೋದಾಗ ಎಲ್ಲವೂ ಕೂಡ ಶಮನ ಆಗಿಲ್ಲ ಅನ್ನೋದು ಸ್ಪಷ್ಟ. ಹಾಗಾಗಿ ನಡೆಯಲಿರುವ ಸದನದಲ್ಲಿ ವಿಪಕ್ಷಗಳನ್ನ ಎದುರಿಸೋದಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಳಲಾಗ್ತಾ ಇದೆ ಅಂತ? ಪ್ರತಿಮಾ, ನಾಯಕರ ಮಟ್ಟದಲ್ಲಿ ಅಂದ್ರೆ ಅದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮಟ್ಟದಲ್ಲಿ ಗೊಂದಲಗಳನ್ನ ಬಗೆಹರಿಸುವಂತಹ ಬೆಳವಣಿಗೆಗಳು ಆಗಿದ್ದಾವೆ. ಆದ್ರೆ ಅದು ಇನ್ನೂ ಕೂಡ ಕಾರ್ಯಕರ್ತರ ತನಕ ತಲುಪಿಲ್ಲ ಮತ್ತು ಸಚಿವರು ಶಾಸಕರ ತನಕವೂ ಕೂಡ ಅದು ತಲುಪಿಲ್ಲ. ಇದೇ ಕಾರಣಕ್ಕೋಸ್ಕರ ಬೆಳಗಾವಿ ಅಧಿವೇಶನ ಸೋಮವಾರದಿಂದ ಪ್ರಾರಂಭ ಆಗುತ್ತೆ. ಸಹಜವಾಗಿಯೇ ವಿರೋಧ ಪಕ್ಷಗಳು ಎಲ್ಲ ವಿಚಾರಗಳನ್ನ ಮುಂದಿಟ್ಕೊಂಡು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ತೆರೆಮರೆಯಲ್ಲಿ ಸಿದ್ಧತೆಗಳನ್ನ ನಡೆಸಿಕೊಂಡಿವೆ. ಇದೇ ಕಾರಣಕ್ಕೋಸ್ಕರ ಗೊಂದಲಗಳು ಪಕ್ಷದಲ್ಲಿ ಇರಬಾರದು, ಸರ್ಕಾರದ ಮಟ್ಟದಲ್ಲಿ ಇರಬಾರದು ಅನ್ನುವಂತ ಕಾರಣಕ್ಕೋಸ್ಕರ ಗೊಂದಲಗಳನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಇದೀಗ ಮುಖ್ಯಮಂತ್ರಿಗಳು ಈಗ ಮಹತ್ವದ ಸಭೆಯನ್ನ ಕರೆದಿದ್ದಾರೆ. ಇವತ್ತು ಸಂಜೆ 4 ಗಂಟೆಗೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆಯನ್ನ ಹೊರತುಪಡಿಸಿ ಇನ್ನೊಂದು ಸಚಿವರ ಸಭೆ ನಡೀತಾ ಇದೆ. ಅಂದ್ರೆ ಮಧ್ಯಾಹ್ನ 12 ಗಂಟೆಗೆ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಅಲ್ಲಿ ಕೇವಲ ಸರ್ಕಾರದ ಅಜೆಂಡಾಗಳು ಮಾತ್ರ ಚರ್ಚೆ ಆಗುತ್ತೆ. ಅದಾದ ಬಳಿಕ ನಿಗದಿತವಾಗಿ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಬೆಳಗಾವಿಯ ಅಧಿವೇಶನದಲ್ಲಿ ಹೇಗೆ ವಿರೋಧ ಪಕ್ಷಗಳನ್ನ ಎದುರಿಸಬೇಕು ಅನ್ನೋ ಬಗ್ಗೆ ಒಂದು ಸಭೆಯನ್ನ ನಿಗದಿಯನ್ನ ಮಾಡಲಾಗಿದೆ. ಅಂದ್ರೆ ನಾಯಕತ್ವ ಬದಲಾವಣೆ ವಿಚಾರ ಸಚಿವರಲ್ಲೂ ಕೂಡ ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿದೆ. ನಾಯಕತ್ವ ಬದಲಾವಣೆ ಇದೆಯಾ ಇಲ್ವಾ, ಸಂಪುಟ ಪುನರ್ರಚನೆ ಆಗುತ್ತಾ, ನಮ್ಮನ್ನ ಕೈ ಬಿಡ್ತಾರಾ, ಹೈಕಮಾಂಡ್ ಯಾವ ಸೂಚನೆಗಳನ್ನ ಕೊಟ್ಟಿದೆ, ಇದೆಲ್ಲವೂ ಕೂಡ ಸಚಿವರಿಗೆ ಇನ್ನೂ ಸ್ಪಷ್ಟವಾದಂತ ಮಾಹಿತಿ ಇಲ್ಲ. ಕೇವಲ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮಾತ್ರ ಹೈಕಮಾಂಡ್ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ದೆಹಲಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಸಚಿವರ ಮಟ್ಟದಲ್ಲಿ ಕೆಲವು ಊಹಾಪೋಹಗಳಿಗೂ ಕೂಡ ಕಾರಣವಾಗಿದೆ. ಹೀಗಾಗಿ ಈ ರೀತಿಯ ಗೊಂದಲಗಳನ್ನ ಇಟ್ಕೊಂಡು ವಿರೋಧ ಪಕ್ಷಗಳನ್ನ ಎದುರಿಸೋದಕ್ಕೆ ಕಷ್ಟ ಸಾಧ್ಯವಾಗುತ್ತೆ. ಈ ಕಾರಣಕ್ಕೋಸ್ಕರ ಸಚಿವರ ವಿಶ್ವಾಸವನ್ನ ಪಡೆಯುವಂತಹ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಒಂದು ಪ್ರತ್ಯೇಕವಾದಂತಹ ಸಭೆಯನ್ನ ನಿಗದಿ ಮಾಡಿದ್ದಾರೆ. ಈ ಸಭೆಯಲ್ಲಿ ವಿರೋಧ ಪಕ್ಷಗಳನ್ನ ಯಾವ ರೀತಿ ಕಟ್ಟ ಹಾಕ್ಬೇಕು ಅನ್ನೋ ಬಗ್ಗೆಯೂ ಕೂಡ ಒಂದು ಸುದೀರ್ಘ ಚರ್ಚೆ ಆಗುತ್ತೆ. ಮೊದಲು ಪಕ್ಷದ ಒಳಗಿರುವಂತಹ ಸರ್ಕಾರದಲ್ಲಿರುವಂತಹ ಗೊಂದಲಗಳು ಬಗೆಹರಿಬೇಕು. ಆ ಬಳಿಕ ವಿರೋಧ
ವಿರೋಧ ಪಕ್ಷಗಳನ್ನ ಕಟ್ಟಿ ಹಾಕಬೇಕು. ಹೀಗಾಗಿ ಸಹಜವಾಗಿಯೇ ಸಚಿವರನ್ನ ವಿಶ್ವಾಸಕ್ಕೆ ಪಡೆಯುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಸಭೆಯನ್ನ ಕರೆದಿದ್ದಾರೆ. ಇನ್ನೊಂದು ಪ್ರಮುಖವಾದಂತ ವಿಚಾರ, 16 ಬಿಲ್ಗಳು ಈ ಬಾರಿಯ ವಿಧೇಯಕ ಅಂದ್ರೆ ಅಧಿವೇಶನದಲ್ಲಿ ಮಂಡನೆ ಆಗ್ತಿದಾವೆ. ಅದರ ಬಗ್ಗೆಯೂ ಕೂಡ ಕೂಲಂಕುಷವಾದಂತಹ ಚರ್ಚೆ ಅಗತ್ಯತೆ ಕಂಡು ಬರ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಸನ್ನ ತಮ್ಮ ಮಾಹಿತಿಗೆ.